ನನ್ನ ಹೆಸರು ಧ್ಯಾನ್ ಯೋಗೇಶ್ವರ. ಕರ್ನಾಟಕ ಬಲಂ ಅಂತ ಒಂದು ಹೊಸ ಮೂವಿಯಾಗಿ ಡೆಬ್ಯೂ ಆಗ್ತಿದ್ದೀನಿ. ಕಳೆದ 20 ದಿನದಿಂದ ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ. ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನನಗೆ ತುಂಬಾ ಇಷ್ಟ ಆಗಿದೆ. ಜನರು ನನಗೆ ತುಂಬ ಹತ್ರ ಆಗಿದ್ದಾರೆ. ಆ್ಯಂಡ್ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದರ ತಕ್ಕಂಗೆ ನಾವೊಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮೆಲ್ಲರ ಪ್ರಯತ್ನ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು January 15ಕ್ಕೆ ಸಂಕ್ರಾಂತಿ ನಮ್ಮ ಮೂವಿ ರಿಲೀಸ್. ಸೊ ಮೂವಿ ಬರೋ ಟೈಮಲ್ಲಿ ಜಾಸ್ತಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ತಯಾರಿ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ನನ್ನ ತಂದೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇತ್ತೀಚಿನಲ್ಲಿ ನಾನೇನೋ ಚೂರು ಹೈಟ್ ಆಗ್ಬಿಟ್ಟೆ, ಫಿಟ್ ಆಗ್ಬಿಟ್ಟೆ ಅಂತ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ಆಸೆ ಇತ್ತು. ಅದ್ರ ತಕ್ಕಂಗೆ ಡಾನ್ಸ್, ಜಿಮ್ನಾಸ್ಟಿಕ್ಸ್, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಬರ್ತಿದ್ದೀನಿ. ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೆ ನಮಸ್ತೆ. ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ. ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ. ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಂಗೆ ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೋತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ. ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.